ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದರು, ಭಾರತದ ಆರ್ಥಿಕತೆ ಡೆಡ್ ಎಕಾನಮಿ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗಂತೂ ಗೊತ್ತಿಲ್ಲ, ಬಟ್ ನಾವು ನಮ್ಮ ದೇಶವನ್ನ ಬಿಟ್ಕೊಡೋದಕ್ಕಾಗಲ್ಲ. ದಾವೋಸ್ನಿಂದ ಬಂದ ನಂತರ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾವುದೋ ದೇಶಕ್ಕೆ ಹೋಗಿ ಭಾರತಕ್ಕೆ ಧಕ್ಕೆ ತರೋದಕ್ಕಂತೂ ಆಗೋದಿಲ್ಲ. ನಮ್ಮ ದೇಶದ ರಾಜ್ಯಗಳಲ್ಲೂ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ. ಅಲ್ಲಿಗೆ ಹೋಗಿ ರಾಜಕೀಯಕ್ಕಾಗಿ ಭಾರತವನ್ನು ಬಳಸ್ಕೊಳ್ಳೋಕ್ಕಾಗತ್ತಾ? ನಮ್ಮ ಸಂವಿಧಾನವನ್ನು ಇಡೀ ಪ್ರಪಂಚವೇ ಒಪ್ಕೊಂಡಿದೆ. ಎಲ್ಲೋ ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಭಾರತದವನ್ನು ಬೇರೆ ರೀತಿ ಪೋಟ್ರೆ ಮಾಡೋಕ್ಕೆ ಹೋಗಬಾರ್ದು. ಬಟ್ ರಾಹುಲ್ ಗಾಂಧಿ ಅವರ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂತಂದ್ರು ಡಿ.ಕೆ. ಶಿವಕುಮಾರ್. ಅಷ್ಟೋ ಇಷ್ಟೋ ರಾಜಕೀಯದ ಎಕ್ಸ್ಪೀರಿಯನ್ಸ್ ಇದೆ. ಅವರು ಯಾವ ಲೆಕ್ಕದಲ್ಲಿ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ಹೊರಗಡೆ ದೇಶದಲ್ಲಿ ಹೋಗಿ ನಿಂತ್ಕೊಂಡು ನಾನು ಹೋಗಿ ಭಾರತನ ನೋವು ಮಾಡೋಂತ ಒಂದು ಪರಿಸ್ಥಿತಿಯಲ್ಲಿ ನಾವ್ಯಾರು ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಅವ್ರ ಕೆಲವು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅದು ನಮ್ಮ ಇಂಟರ್ನಲ್ ವ್ಯವಸ್ಥೆ. ಹಂಗಂತ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸಂವಿಧಾನನ ಯಾರು ಬಿಟ್ಕೊಳಕ್ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಇಡೀ ಪ್ರಪಂಚ ಒಪ್ಪಿರುವಂತ ಸಂವಿಧಾನ. ನಮ್ಮ ಪ್ರಕೃತಿ, ನಮ್ಮಲ್ಲಿರುವಂತ ಶಕ್ತಿ, ನಮ್ಮಲ್ಲಿರೋ ಜನಸಂಖ್ಯೆ, ಈಗ ಒಂದೊಂದು ರಾಜ್ಯನೇ ಒಂದೊಂದು ದೇಶ ಅದು. ನನಗೆ ಅಷ್ಟು ಹೀಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡುವ ಸಂದರ್ಭದಲ್ಲಿ ಐಟಿ ಸಿಟಿ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಈ ಟನಲ್ ರಸ್ತೆ ನಿರ್ಮಾಣದ ಬಗ್ಗೆಯೂ ಕೂಡ ಮಾತನಾಡಿದರು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಜಪಾನ್ ಪ್ರವಾಸವನ್ನ ಕೈಗೊಂಡು ಅಲ್ಲಿ ನೋಡಿ ಬರ್ತೀನಿ, ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಮಹಾರಾಷ್ಟ್ರದಲ್ಲಿ 16 ಟನಲ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿ ಜಪಾನ್ ಟೆಕ್ನಾಲಜಿಯ ಮೂಲಕ ಮಾಡಲಾಗ್ತಾ ಇದೆ. ಟ್ರಾಫಿಕ್ ರೂಲ್ಸ್ ಬಗ್ಗೆಯೂ ಕೂಡ ಗಮನಿಸಿದೆ. ದಾವೋಸ್ ಒಂದು ರೀತಿಯ ಸ್ವರ್ಗದ ರೀತಿ ಇತ್ತು ಅಂತ ಹೇಳಿ ತಮ್ಮ ಅನುಭವವನ್ನು ಕೂಡ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಯಾರು ಮಾಡ್ಬೇಕು, ಮುಂದಕ್ಕೆ ಏನೇ ಆಗ್ಲಿ, ಯಾರೇ ಪ್ಲಾನ್ ಮಾಡ್ಕೊಳ್ಳಿ, ಮಾಡ್ಬೇಕು ಅಂತ. ಆಮೇಲೆ ರೋಡ್ ವೈಡ್ನಿಂಗ್ ಎಷ್ಟು ಕಂಪಲ್ಸರಿ ಇರಬೇಕು ಅಂತೇಳಿ, ಯಾರೇ ಲೇಔಟ್ ಮಾಡ್ಲಿ, ಯಾವುದೇ ಊರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಲಿ, ಅದಕ್ಕೆಲ್ಲ ನಾವು ಲೀಗಲ್ ಆಗಿ ಸ್ವಲ್ಪ ನಮ್ಮ ಮಂತ್ರಿಗಳ, ರೆವಿನ್ಯೂ ಮಿನಿಸ್ಟ್ರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್, ಲೋಕಲ್ ಮಿನಿಸ್ಟರ್ಸ್ ಅವರೆಲ್ಲ ಮಾತಾಡ್ಬಿಟ್ಟು ಪಂಚಾಯತ್ ಮಿನಿಸ್ಟರ್ ಹತ್ರ ಮಾತಾಡಿ ವಿಲ್ ಹ್ಯಾವ್ ಟು ಟೇಕ್ ಎ ನ್ಯೂ ಕಾಲ್. ಇಲ್ಲ, ನಾವು ಅವ್ರಕಿನ್ನ ಸ್ವಲ್ಪ ಎಲ್ಲರ್ಕಿನ್ನ ನಮ್ಮ ಲೆವೆಲ್ ಇದೆ. ಈಗ ಇವರು ನಮ್ಗೆ ಮಹಾರಾಷ್ಟ್ರ ಸಿಎಂ ಅವರು ಒಂದು ಅವ್ರ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಎಲನ್ ಮಾಸ್ಕ್ ಅವ್ರದ್ದು ಸ್ವಲ್ಪ ಏನೋ ಹೊಸ ಟೆಕ್ನಾಲಜಿ ತಂದು ಬಹಳ ಸ್ಪೀಡು ಮಾಡ್ತಾ ಇದ್ದಾರೆ. ಬಟ್ ಸೈಜ್ ಕಡಿಮೆ ಇದೆ. ಅದು 3 to 6 ಮೀಟರ್ ಅದು ಮೆಟ್ರೋಗೆ ಅನುಕೂಲ ಆಗ್ತದೆ ನಮ್ಮ ಇದಕ್ಕೆ. ಬಟ್ ನೋಡೋಣ, ಅದನ್ನ ನಾವು ಚೆಕ್ ಮಾಡ್ತೀವಿ. ಅವರು ನಾವೇನು ಮಾಡಿದೀವಿ ಅದೇ ಟೈಪ್ ಜಪಾನ್ ಅವ್ರ ಹತ್ರ ಮಾತಾಡಿದ್ದಾರೆ. ಜೈಕಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರು ಫಂಡ್ ಮಾಡಿದಾರಂತೆ. ನೋಡೋಣ, ನಾನು ಒಂದು ಜೈಕಾ ಒಂದು ಟ್ರಿಪ್, ಜಪಾನ್ ಟ್ರಿಪ್ ಮಾಡ್ಕೊಂಡ್ ಬರ್ತೀನಿ. ನಮ್ಮ BDA ಚೇರ್ಮನ್ ಪ್ರೈವೇಟ್ ವಿಸಿಟ್ ಹೋಗಿ ಬಂದ್ರು. ನಾನು ಅಲ್ಲೇನೇನೋ ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ನೋಡೋಣ, ಜೈಕಾ ಅವ್ರು ಈಗಾಗಲೇ ನಮ್ಗೆ ಮೆಟ್ರೋಗೆ ಸಹಾಯ ಮಾಡಿದ್ದಾರೆ, ಬೆಂಗಳೂರು ನೀರ್ಗೆ ಸಹಾಯ ಮಾಡಿದ್ದಾರೆ. ನೋಡೋಣ, 2ನೇ ಟನಲ್ಗೆ ಏನೋ